ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಪೋಕೋನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ಪೋಕೋ F7 5G. ಈ ಫೋನ್ ಬೆಸ್ಟ್ ಗೇಮಿಂಗ್ ಫೋನ್ ಆಗಿದೆ. ಇದರ ಡಿಸ್ಪ್ಲೇ ಹೇಗಿದೆ, ಇದರ ಕ್ಯಾಮೆರಾ ಕ್ವಾಲಿಟಿ ಹೇಗಿದೆ, ಇದರ ಬ್ಯಾಟರಿ ಬ್ಯಾಕಪ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ನಮ್ಮ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ತುಂಬಾ ಪ್ರೀಮಿಯಂ ಫೋನ್ ಆಗಿದೆ. ಇದರ ಬ್ಯಾಕ್ ನಲ್ಲಿ ಗ್ಲಾಸ್ ಫಿನಿಶಿಂಗ್ ಹೊಂದಿದೆ. ಇದರ ಮೇಲೆ ಸ್ವಲ್ಪ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ. ಈ ಡಿಸೈನ್ ನನಗೂ ಇಷ್ಟ ಆಯ್ತು, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಗೇಮಿಂಗ್ ಫೋನ್ ಲುಕ್ ಇದೆ. ಇದರ ಕ್ಯಾಮೆರಾ ಮಾಡೆಲ್ ನೋಡಕ್ಕೆ 2 ಕ್ಯಾಮೆರಾ ಇದೆ ಮತ್ತು ಒಂದು LED ಲೈಟ್ ಜೊತೆಗೆ 2 ಗ್ರೀನ್ ಲೈನ್ ಇದಾವೆ ಮತ್ತು ಕೆಳಗಡೆ ಪೋಕೋ ಬ್ರಾಂಡಿಂಗ್ ನೋಡಕ್ಕೆ ಸಿಗುತ್ತೆ. ಇದರ ಫ್ರೇಮ್ ಕೂಡ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದು ಮೆಟಲ್ ಫ್ರೇಮ್ ಆಗಿದೆ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಸ್ವಲ್ಪ ಹೆವಿ ಆಗಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಈ ಫೋನ್ 200+ ಗ್ರಾಮ್ ವೇಟ್ ಇದೆ ಮತ್ತು 8.mm ಥಿಕ್ನೆಸ್ ನ ಹೊಂದಿದೆ. ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮೆರಾ ಇದೆ. ಇದರ ಬ್ಲೆಸಲ್ಸ್ ಯೂನಿಫಾರ್ಮ್ ಆಗಿದೆ. ಈ ಫೋನ್ 3 ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಲಿಮಿಟೆಡ್ ಎಡಿಷನ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ವೈಟ್ ಮತ್ತು ಬ್ಲಾಕ್ ಇದೆ. ಇದರ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ ಮತ್ತು ಈ ಫೋನ್ ನ ಮೇಲೆ ಮೈಕ್ರೋಫೋನ್ ಇದೆ. ಈ ಫೋನ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಲೌಡ್ ಆಗಿ ಕೇಳುತ್ತೆ. ಮತ್ತು ಈ ಫೋನ್ ಗೆ IP69 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಇದೆ. ಇದಕ್ಕೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಫೋನ್ ಗೆ ಏನು ಆಗೋದಿಲ್ಲ. ಸೆಕ್ಯೂರಿಟಿ ಕಡೆ ಬಂದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ಫಾಸ್ಟ್ ಆಗಿದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6.83 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಹೊಂದಿದೆ. 3200 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದು ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಫೋನ್ ನಲ್ಲಿ ಮೆಟಲ್ ಫ್ರೇಮ್ ಇರೋದ್ರಿಂದ ಇದು ಜಾಸ್ತಿ ಡ್ಯಾಮೇಜ್ ಆಗಲ್ಲ ಮತ್ತು ಇದರಲ್ಲಿ ತುಂಬಾ ಯೂಟ್ಯೂಬ್ ಕಂಟೆಂಟ್ ನೋಡಿದೀನಿ. ಇದರ ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತೆ, ಡೀಟೇಲ್ಸ್ ಆಗಿ ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋಸ್ ನ ಮತ್ತು ನೆಟ್ಫ್ಲಿಕ್ಸ್ ನಲ್ಲಿ HDR ವಿಡಿಯೋಸ್ ನ ನೋಡಬಹುದು. ಇದು 1.5K ರೆಸಲ್ಯೂಷನ್ ನ ಹೊಂದಿರೋದ್ರಿಂದ ಇದರಲ್ಲಿ ಅಕ್ಯುರೇಟ್ ಕಲರ್ಸ್ ಬರುತ್ತೆ. ವಿಡಿಯೋಸ್ ಕಲರ್ಫುಲ್ ಮತ್ತು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ವಿಡಿಯೋ ಸ್ಯಾಂಪಲ್ ನೀವೇ ನೋಡಿ. ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ. 12GB RAM 256GB ಸ್ಟೋರೇಜ್, 12GB RAM 512GB ಸ್ಟೋರೇಜ್ ಮತ್ತು ಇದರ ಪ್ರೈಸಿಂಗ್ ಇನ್ನ ಗೊತ್ತಾಗಿಲ್ಲ. ಅರೌಂಡ್ 30,000 ರೂಪಾಯಿಲಿ ಬರಬಹುದು. ಮತ್ತು ಇದರ ಬ್ಯಾಟರಿನ ನೋಡೋದಾದ್ರೆ ಈ ಫೋನ್ ನಲ್ಲಿ 7550 mAh ಬ್ಯಾಟರಿ ಸಿಗ್ತಾ ಇದೆ ಮತ್ತು 90 ವಾಟ್ಸ್ ಈ ಫೋನ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 15 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 2 ಡೇಸ್ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅಷ್ಟೇ ಅಲ್ಲ, ಇದು 22.5 ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದು ಜಸ್ಟ್ ಫೋನ್ ಅಲ್ಲ, ಇದು ಪವರ್ ಬ್ಯಾಂಕ್ ತರನು ಕೆಲಸ ಮಾಡುತ್ತೆ. ಇದರಿಂದ ಬೇರೆ ಫೋನ್ ನ ಚಾರ್ಜ್ ಮಾಡಬಹುದು. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಈ ಫೋನ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 8S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಇದರಲ್ಲಿ 18 lakh ಪ್ಲಸ್ ಆಂಪ್ಲಿಟ್ಯೂಡ್ ಸ್ಕೋರ್ ಇದೆ ಮತ್ತು 69% CPU ಥ್ರಾಟಲ್ ಇದೆ. ಈ ಫೋನ್ ಸ್ವಲ್ಪ ಹೀಟ್ ಆಗುತ್ತೆ, ಆದ್ರೆ ಬೇಗ ಕೂಲ್ ಕೂಡ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ನಿಮಗೆ 3D VCAI ಕೂಲಿಂಗ್ ಚೇಂಬರ್ ಸಿಗ್ತಾ ಇದೆ ಮತ್ತು ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲಾನು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ನ ಆಡಬಹುದು. ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ಹೆವಿ ಗೇಮ್ಸ್ ನ ಈಸಿಯಾಗಿ ಪ್ಲೇ ಮಾಡಬಹುದು. ಹೆವಿ ಗೇಮ್ಸ್ ಗೋಸ್ಕರ ಈ ಫೋನ್ ಪರ್ಫೆಕ್ಟ್ ಫೋನ್ ಆಗಿದೆ. ಇದರ ಲುಕ್ ಕೂಡ ಗೇಮಿಂಗ್ ಫೋನ್ ತರನೇ ಇದೆ. ಗೇಮಿಂಗ್ ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಗೇಮಿಂಗ್ ಗೋಸ್ಕರ ಈ ಫೋನ್ ನ ತಗೊಳ್ಬಹುದು. ಮತ್ತು ಇದರ ಕ್ಯಾಮೆರಾ ಕಡೆ ಬಂದ್ರೆ ಇದರಲ್ಲಿ 50MP OS ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX882 ಸೆನ್ಸಾರ್ ಇದೆ ಮತ್ತು 8MP ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಚೆನ್ನಾಗಿದೆ. ಶಾಂಪಲ್ಸ್ ನೀವೇ ನೋಡಿ.
ಇದರಲ್ಲಿ ಡೀಟೇಲ್ ಸ್ವಲ್ಪ ಕಡಿಮೆ ಇದೆ, ಇನ್ನೂ ಬರ್ಬೇಕಿತ್ತು. ಕಲರ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡಬಹುದು, ಝೂಮ್ ಫೋಟೋಸ್ ಓಕೆ ಪರವಾಗಿಲ್ಲ ಚೆನ್ನಾಗಿದೆ. ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಲೋ ಲೈಟ್ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಬ್ರೈಟ್ ಫೋಟೋಸ್ ಬರುತ್ತೆ. ಮತ್ತು ಫ್ರಂಟ್ ನಲ್ಲಿ 20 MP ಸೆಲ್ಫಿ ಕ್ಯಾಮೆರಾ ಸಿಗ್ತಾ ಇದೆ. ಇದರ ಕ್ವಾಲಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಪರವಾಗಿಲ್ಲ ಡೀಸೆಂಟ್ ಆಗಿ ಬರುತ್ತೆ. ಮತ್ತು ಈ ಫೋನ್ ನ ಮೇನ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 60 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬ್ರೈಟ್ ಆಗಿ ಬರುತ್ತೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಇದರಲ್ಲಿ 10x ಝೂಮ್ ಮಾಡಬಹುದು, ಆದ್ರೆ ಇದರ ಡೀಟೇಲ್ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೆ ಫೀಲ್ ಆಯ್ತು. ಮತ್ತು ಫ್ರಂಟ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ 60 FPS ನಲ್ಲಿ ತೆಗಿಬಹುದು. ಇದರಲ್ಲಿ ಡೀಟೇಲ್ಸ್ ಕಡಿಮೆ ಆಯ್ತು, ಆದ್ರೆ ಕಲರ್ಸ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಈ ಫೋನ್ ನ ಬೆಸ್ಟ್ ಕ್ಯಾಮೆರಾ ಫೋನ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಕ್ಯಾಮೆರಾ ಟಾರ್ಗೆಟೆಡ್ ಫೋನ್ ಅಲ್ಲ, ಆದ್ರೂ ಇದರ ಕ್ಯಾಮೆರಾ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ Android 15 ಮತ್ತು HyperOS 2 ಅಲ್ಲಿ ಬರ್ತಾ ಇದೆ. ಈ ಫೋನ್ ಗೆ 4 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಈ ಫೋನ್ UI ನಲ್ಲಿ ತುಂಬಾ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು. ಆದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. ಮತ್ತು ಇದರಲ್ಲಿ ತುಂಬಾ AI ಫೀಚರ್ಸ್ ಜೊತೆಗೆ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ಪ್ರೈಸ್ ರೇಂಜ್ ಗೆ ಈ ಫೋನ್ ಚೆನ್ನಾಗಿದೆ. ಇದು ಬೆಸ್ಟ್ ಗೇಮಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಈ ಫೋನ್ ನ ತಗೊಳ್ಬಹುದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.